ಹಲೋ ಎವ್ರಿವಾನ್. ಈ ವೆದರಲ್ಲಿ, ಕ್ಲೈಮೇಟಲ್ಲಿ ತೋಟ ನೋಡೋದ್ರಲ್ಲಿ ಇರೋ ಸುಖ, ಸಂತೋಷ, ಒಂಥರ ಮನಸ್ಸಿಗೆ ಉಲ್ಲಾಸ, ನೆಮ್ಮದಿ ಸಿಕ್ದಂಗೆ ಆಗುತ್ತೆ. ಸೊ ಹಾಗಾಗಿ ರಜೆ ಇತ್ತಲ್ಲ, ಹಾಗಾಗಿ ಒಂದು ಸಲ ತೋಟ ನೋಡ್ಕೊಂಬರೋಣ ಅಂತ ಹೋದೆ. ಮತ್ತು ಆ ತೋಟದಲ್ಲಿ ಇವತ್ತು ಮೂರವರು ನಮ್ಮ ಜನನೂ ಕೆಲಸ ಮಾಡ್ತಾಯಿದ್ರು ಅದೇ ತೋಟದಲ್ಲಿ. ನಾವು ಮಳೆ ಬಂತು, ಒಳ್ಳೆ ಬೆಳೆ ಆಯಿತು ಅಂತ ಖುಷಿ ಪಡ್ತೀವಿ. ಬಟ್ 365 ದಿನವೂ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ತುಂಬ ಗೌರವಿಸ್ಬೇಕು ಆ್ಯಕ್ಚುಲಿ. ಯಾಕಂದರೆ ಮಳೆ ಬೆಳೆ ನೋಡ್ದಲೇ ಅವರು ಅಷ್ಟು 365 ದಿನವೂ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಮನಸ್ಫೂರ್ತಿಯಾಗಿ ಗೌರವಿಸಲೇಬೇಕು. ಯಾಕಂದರೆ ಅವರಿಂದನೇ ನಾವುಗಳು ಆ್ಯಕ್ಚುಲಿ. ಮತ್ತು ಇದು ಟೇಬಲ್ ಆರೆಂಜ್ ಅಂತ ಹೇಳಿ, ಇದನ್ನು ಇಂಡೋರ್ ಪ್ಲ್ಯಾಂಟ್. ನಾವು ಅದನ್ನು ಔಟ್ಡೋರಲ್ಲಿ ಬೆಳೀತಾ ಇದ್ದೀವಿ. ಮತ್ತು ಡ್ಯಾಡಿನೂ ಅಷ್ಟೇ, ಇವ್ರನ್ನೆಲ್ಲ ಇಲ್ಲಿ ಕೆಲ್ಸಕ್ಕೆ ಬಿಟ್ಟು ಮಕ್ಕಳನ್ನೆಲ್ಲ ಪೇಟೆಗೆ ಕರ್ಕೊಂಡು ಹೋಗಿ, ಮತ್ತು ಹಾಗೆ ವೀಕೆಂಡ್ ಅಂತ ಹೇಳಿ ಸ್ವಲ್ಪ ಚಿಕನ್ ಎಲ್ಲ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಾಗೆ ಬರುವಾಗ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದರು. ಬಿಸಿಲಲ್ಲಿ ಬಂದಿದ್ದರು. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಡಬೇಕು. ಫ್ರೂಟ್ಸ್ ಆ್ಯಕ್ಚುಲಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಒಳ್ಳೆಯದು. ಈಗಿನ ವೆದರ್ಗೆ ಈ ಜ್ಯೂಸ್ ಎಲ್ಲ ಕೊಡೋದ್ರಿಂದ ಫ್ರೂಟ್ಸ್ ಕೊಡೋದೇ ಒಳ್ಳೆಯದು. ರೆಡಿಮೇಡ್ ಜ್ಯೂಸ್ಗಿಂತ ಮನೇಲಿ ಹೋಮ್ ಮೇಡ್ ಫ್ರೂಟ್ಸ್ ಕೊಡೋದು ಒಳ್ಳೆಯದು. ಥ್ಯಾಂಕ್ ಯು.